ನಮಸ್ಕಾರ. ಕರುನಾಡಿನ ಎಲ್ಲಾ ಪ್ರೀತಿಯ ರೈತ ಬಾಂಧವರಿಗೆ ಹಾಗೂ ನನ್ನ ಹೆಮ್ಮೆಯ ಡಿಜಿಟಲ್ ಕನ್ನಡಿಗ ಚಾನೆಲ್ನ ವೀಕ್ಷಕರಿಗೆ ಆತ್ಮೀಯವಾದ ಸುಸ್ವಾಗತ. ನಮ್ಮ ಇಡೀ ರಾಜ್ಯದ ಕೃಷಿ ವಲಯವೇ ಅತ್ಯಂತ ಕುತೂಹಲದಿಂದ ಎದುರು ನೋಡುತ್ತಿದ್ದ ಒಂದು ಬಿಸಿ ಮತ್ತು ಅತ್ಯಂತ ಪ್ರಮುಖವಾದ ರೈತ ಸುದ್ದಿ ಇವತ್ತು ಹೊರಬಿದ್ದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ನಮ್ಮ ಅನ್ನದಾತರಿಗಾಗಿ ತಂದಿರುವ ಅತಿ ದೊಡ್ಡ ಕೃಷಿ ಯೋಜನೆಗಳ ಲೇಟೆಸ್ಟ್ ಅಪ್ಡೇಟ್ಗಳು ಏನೇನಿವೆ, ಇವತ್ತಿನ ದಿನ ಯಾರಿಗೆಲ್ಲ ಅಕೌಂಟಿಗೆ ದುಡ್ಡು ಜಮಾ ಆಗ್ತಾ ಇದೆ, ಯಾರಿಗೆ ಇನ್ನೂ ಬಂದಿಲ್ಲ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅತ್ಯಂತ ವಿವರವಾಗಿ, ಆಳವಾಗಿ ಮತ್ತು ಪ್ರತಿಯೊಂದು ಅಂಶವನ್ನು ಬಿಡಿಸಿ ತಿಳಿದುಕೊಳ್ಳೋಣ. ಅದಕ್ಕಾಗಿಯೇ ಕೃಷಿ ಕಾಯಕದಲ್ಲಿ ತೊಡಗಿರುವ ಪ್ರತಿಯೊಬ್ಬ ರೈತ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಈ ವಿಡಿಯೋನ ಎಲ್ಲೂ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಅತ್ಯಂತ ಗಮನವಿಟ್ಟು ಕೇಳಿ. ಯಾಕಂದ್ರೆ ಇವತ್ತು ನಾನು ಹೇಳೋ ಪ್ರತಿಯೊಂದು ಮಾಹಿತಿಯೂ ಕೂಡ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ, ಅಂದ್ರೆ ನಿಮ್ಮ ಜೇಬಿಗೆ ಸಂಬಂಧಪಟ್ಟಿದ್ದಾಗಿದೆ. ನೀವಿನ್ನೂ ನಮ್ಮ ಡಿಜಿಟಲ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲೇ ಇರೋ ಗಂಟೆ ಗುರುತನ್ನ ಆಲ್ ನೋಟಿಫಿಕೇಷನ್ಗೆ ಆನ್ ಮಾಡಿಟ್ಕೊಳ್ಳಿ. ಬನ್ನಿ ಇವತ್ತಿನ ಮುಖ್ಯ ವಿಷಯಕ್ಕೆ ಹೋಗೋಣ. ಮೊದಲನೇದಾಗಿ, ಇಡೀ ದೇಶದಾದ್ಯಂತ ಕೃಷಿಯನ್ನೇ ನಂಬಿ ಬದುಕುತ್ತಿರೋ ಕೋಟ್ಯಾಂತರ ರೈತ ಕುಟುಂಬಗಳಿಗೆ ಮತ್ತು ನಮ್ಮ ಹೆಮ್ಮೆಯ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯ ರೈತ ಬಾಂಧವರಿಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವತಿಯಿಂದ ಒಂದು ಭರ್ಜರಿ ಸಾಲು ಸಿಹಿ ಸುದ್ದಿಗಳು ಬಂದಿವೆ. ಹೌದು, ನಿಮಗೆ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ನಮ್ಮ ದೇಶದ ಕೃಷಿಕರಿಗೆ ನಿರಂತರವಾಗಿ ಆರ್ಥಿಕ ಶಕ್ತಿಯನ್ನು ತುಂಬುವ ಕೆಲಸವನ್ನು ವರ್ಷಗಳಿಂದ ಮಾಡಲಾಗ್ತಾ ಇದೆ. ಆದರೆ ನಮ್ಮಲ್ಲಿ ಒಂದು ದೊಡ್ಡ ಗೊಂದಲ ಇದೆ. ಈ ಪಿಎಂ ಕಿಸಾನ್ ಯೋಜನೆಯ ಹಣ ಎಲ್ಲರಿಗೂ ಒಂದೇ ಸಮಯದಲ್ಲಿ ಅಥವಾ ಒಂದೇ ತರಹ ಅಕೌಂಟ್ಗೆ ಬಂದು ಬೀಳಲ್ಲ. ಇಲ್ಲಿ ಪ್ರತಿಯೊಬ್ಬ ರೈತರ ಭೂಮಿಯ ದಾಖಲೆಗಳು, ಪಹಣಿ ಮತ್ತು ಅವರ ಅರ್ಹತೆಗಳ ಆಧಾರದ ಮೇಲೆ ಹಣ ವರ್ಗಾವಣೆ ಪ್ರಕ್ರಿಯೆ ನಡೀತದೆ. ಕೆಲವೊಂದು ರೈತ ಬಾಂಧವರಿಗೆ ಈ ಮಹತ್ವದ ಹಣ ಪ್ರತಿ 3 ತಿಂಗಳಿಗೊಮ್ಮೆ ಖಾತೆ ಸೇರಿದ್ರೆ, ಇನ್ನು ಕೆಲವು ರೈತರಿಗೆ ಬ್ಯಾಕೆಂಡ್ ತಾಂತ್ರಿಕ ಪ್ರಕ್ರಿಯೆಗಳ ಕಾರಣದಿಂದಾಗಿ ಪ್ರತಿ 4 ತಿಂಗಳಿಗೊಮ್ಮೆ ಬಿಡುಗಡೆಯಾಗುತ್ತೆ. ಇನ್ನು ಕೆಲವು ವಿಶೇಷ ಸಂದರ್ಭಗಳಲ್ಲಿ, ಅಂದರೆ ಜಂಟಿ ಖಾತೆಗಳ ಲೆಕ್ಕಾಚಾರದಲ್ಲಿ ಏನಾದರೂ ಸಮಸ್ಯೆ ಎದುರಾದಾಗ ರೈತರಿಗೆ ವಾರ್ಷಿಕವಾಗಿ ಒಟ್ಟಿಗೆನೇ ಅವರ ಇಡೀ ವರ್ಷದ ಬಾಕಿ ಲೆಕ್ಕವನ್ನು ಒಮ್ಮೆಲೇ ಪರಿಶೀಲಿಸಿ ನೇರವಾಗಿ ಅವರ ಖಾತೆಗೆ ಜಮಾ ಮಾಡಿದ ಉದಾಹರಣೆಗಳು ಕೂಡ ಇವೆ. ಈಗ ಬಂದಿರೋ ದೊಡ್ಡ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈಗಾಗಲೇ ರಾಜ್ಯದ ಬಹುತೇಕ ಎಲ್ಲ ಅರ್ಹ ಮತ್ತು ಜಾಗರೂಕ ರೈತ ಬಾಂಧವರ ಬ್ಯಾಂಕ್ ಖಾತೆಗಳಿಗೆ ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಯಶಸ್ವಿಯಾಗಿ ಮತ್ತು ಸುರಕ್ಷಿತವಾಗಿ ತಲುಪಿದೆ. ಇನ್ನು 22ನೇ ಕಂತಿನ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಈಗ 23ನೇ ಕಂತಿನ 2,000 ರೂಪಾಯಿ ಹಣದ ಬಿಡುಗಡೆಯ ಪ್ರಕ್ರಿಯೆಯನ್ನು ಸರ್ಕಾರಗಳು ಅತ್ಯಂತ ವೇಗವಾಗಿ ಚುರುಕುಗೊಳಿಸಿವೆ. ಈಗಾಗಲೇ ರಾಜ್ಯಾದ್ಯಂತ ಹಂತವಾಗಿ ಅರ್ಹ ರೈತರ ಖಾತೆಗಳಿಗೆ ಈ ಹಣ ಜಮಾ ಆಗೋಕೆ ಶುರುವಾಗಿದೆ. ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತಾಂತ್ರಿಕ ತೊಂದರೆಗಳಿಂದಾಗಿ ಅಥವಾ ಇಕೆವೈಸಿ ಅಪ್ಡೇಟ್ ಆಗದ ಕಾರಣದಿಂದಾಗಿ ಯಾರಿಗೆ ಇನ್ನೂ ಕೂಡ 23ನೇ ಕಂತಿನ ಹಣ ತಲುಪಿರಲಿಲ್ವೋ ಅಂತಹ ರೈತರಿಗೆ ಈಗ ನೇರವಾಗಿ ಡಿಬಿಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ತಂತ್ರಜ್ಞಾನದ ಮೂಲಕ ಯಾವುದೇ ಮಧ್ಯವರ್ತಿಗಳ ಕಾಟವಿಲ್ಲದೆ, ಲಂಚದ ಹಂಗಿಲ್ಲದೆ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಜಮಾ ಮಾಡಲಾಗ್ತಾ ಇದೆ. ಇವತ್ತಿನ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ನಮ್ಮ ರಾಜ್ಯದ ಪ್ರಮುಖ ಜಿಲ್ಲೆಗಳಾದ ಬೀದರ್, ವಿಜಯಪುರ, ಧಾರವಾಡ, ದಾವಣಗೆರೆ, ಕೋಲಾರ, ಬಳ್ಳಾರಿ, ಹಾಸನ, ಮಂಗಳೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಯಾದಗಿರಿ, ಬಾಗಲಕೋಟೆ ಮತ್ತು ಗುಲ್ಬರ್ಗಾ ಸೇರಿದಂತೆ ಸುಮಾರು 15ರಿಂದ 16 ಜಿಲ್ಲೆಗಳಲ್ಲಿ 23ನೇ ಕಂತಿನ ಹಣದ ವರ್ಗಾವಣೆ ಪ್ರಕ್ರಿಯೆಯು ಬಹುತೇಕ ಕೊನೆಯ ಹಂತವನ್ನು ತಲುಪಿದೆ. ಈ ಜಿಲ್ಲೆಗಳ ಅರ್ಹ ರೈತರು ಈಗಾಗಲೇ ತಮ್ಮ ಮೊಬೈಲ್ಗೆ ಬಂದಿರುವ ಮೆಸೇಜ್ಗಳನ್ನು ನೋಡಿ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವ 2,000 ರೂಪಾಯಿ ಹಣವನ್ನು ಪಡೆದುಕೊಂಡು ತುಂಬಾ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಕೃಷಿ ಸಚಿವಾಲಯದಿಂದ ಮತ್ತೊಂದು ಇಂಪಾರ್ಟೆಂಟ್ ಸೂಚನೆ ಹೊರಬಿದ್ದಿದೆ. ಮುಂದಿನ 24ನೇ ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಲು ಎಲ್ಲಾ ರೀತಿಯ ಬ್ಯಾಕೆಂಡ್ ಕೆಲಸಗಳನ್ನು ಮತ್ತು ಪೂರ್ವ ಸಿದ್ಧತೆಗಳನ್ನು ಅಧಿಕಾರಿಗಳು ಮಾಡಿಕೊಳ್ಳುತ್ತಿದ್ದಾರೆ. ಇದು ಮುಂಬರುವ ದಿನಗಳಲ್ಲಿ ನಮ್ಮ ಕೃಷಿಕರಿಗೆ ಬಿತ್ತನೆ ಕಾರ್ಯಗಳಿಗೆ ಮತ್ತು ರಸಗೊಬ್ಬರ ಖರೀದಿ ಮಾಡಲು ನಿಜಕ್ಕೂ ಒಂದು ದೊಡ್ಡ ಆನೆಬಲ ತಂದುಕೊಡಲಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಇವತ್ತಿನ ಮತ್ತೊಂದು ಅತ್ಯಂತ ಮುಖ್ಯವಾದ ಮತ್ತು ರೈತರು ಇವತ್ತೇ ತಿಳಿದುಕೊಳ್ಳಬೇಕಾದ ದೊಡ್ಡ ಸುದ್ದಿ ಏನೆಂದ್ರೆ, ಅದು ನಮ್ಮ ರಾಜ್ಯದ ರೈತರ ಬಹುದಿನಗಳ ಬೇಡಿಕೆಯಾಗಿದ್ದ ಬೆಳೆಹಾನಿ ಪರಿಹಾರದ ಹಣದ ಬಿಡುಗಡೆಗೆ ಸಂಬಂಧಿಸಿದ್ದಾಗಿದೆ. ಕಳೆದ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಸರಿಯಾದ ಸಮಯಕ್ಕೆ ಮಳೆಯಾಗದೆ ಅಥವಾ ಅಕಾಲಿಕ ಮಳೆಯ ಹಾವಳಿಯಿಂದಾಗಿ ತೀವ್ರವಾಗಿ ಬೆಳೆ ನಾಶವಾಗಿ ನಷ್ಟ ಅನುಭವಿಸಿದ ನಮ್ಮ ರಾಜ್ಯದ ಅನ್ನದಾತರಿಗೆ ಸೂಕ್ತ ಪರಿಹಾರ ನೀಡಲು ರಾಜ್ಯ ಸರ್ಕಾರವು ಸಂಪೂರ್ಣವಾಗಿ ಬದ್ಧವಾಗಿದೆ.
ಈಗಾಗಲೇ ಕಂದಾಯ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ರಾಜ್ಯ ಸರ್ಕಾರವು ಪ್ರತಿಯೊಂದು ಎಕರೆ ಒಣ ಬೇಸಾಯ ಅಥವಾ ನೀರಾವರಿ ಭೂಮಿಗೆ ತಕ್ಕಂತೆ 8,000 ದಿಂದ 15,000 ರೂಪಾಯಿಗಳವರೆಗೂ ಮತ್ತು ಪ್ರತಿ ಹೆಕ್ಟೇರಿಗೆ ಗರಿಷ್ಠವಾಗಿ ಸುಮಾರು 30,000 ದಿಂದ 35,000 ರೂಪಾಯಿಗಳವರೆಗೆ ಬೆಳೆಹಾನಿ ಪರಿಹಾರದ ಹಣವನ್ನು ಹಂತಹಂತವಾಗಿ ಬಿಡುಗಡೆ ಮಾಡ್ತಾ ಬಂದಿದೆ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗಿತ್ತು. ರಾಜ್ಯದ ಕೆಲವು ಹಳ್ಳಿಗಳಲ್ಲಿ ಮತ್ತು ಒಳಗಿನ ಗ್ರಾಮೀಣ ಪ್ರದೇಶಗಳಲ್ಲಿ ತಾಂತ್ರಿಕ ಲೋಪದೋಷಗಳಿಂದಾಗಿ ಅಥವಾ ಡೇಟಾ ಮಿಸ್ಮ್ಯಾಚ್ ಆದ ಕಾರಣದಿಂದಾಗಿ ಸುಮಾರು 20 ರಿಂದ 25% ರೈತರಿಗೆ ಇನ್ನೂ ಕೂಡ ಈ ಬೆಳೆಹಾನಿ ಪರಿಹಾರದ ಹಣ ಕೈಸೇರಿಲ್ಲ ಎನ್ನುವ ಗಂಭೀರವಾದ ದೂರುಗಳು ಮತ್ತು ಅಳಲುಗಳು ಸರ್ಕಾರದ ಮಟ್ಟದಲ್ಲಿ ಕೇಳಿಬಂದಿದ್ದವು. ಈ ವಿಷಯವನ್ನು ಈಗ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಈಗ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಕಂದಾಯ ಇಲಾಖೆಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಜಂಟಿಯಾಗಿ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ. ಬಾಕಿ ಉಳಿದಿರುವ ಆ 20 ರಿಂದ 25% ರೈತ ಬಾಂಧವರಿಗೂ ಕೂಡ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಇವತ್ತಿನಿಂದಲೇ ಜಾರಿಗೆ ಬರುವಂತೆ ಹಂತಹಂತವಾಗಿ ನೇರವಾಗಿ ಅವರ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗಳಿಗೆ ಬೆಳೆಹಾನಿ ಪರಿಹಾರದ ಒಟ್ಟು ಮೊತ್ತವನ್ನು ಬಿಡುಗಡೆ ಮಾಡಲಾಗುವುದು ಎಂದು ಕಂದಾಯ ಇಲಾಖೆಯ ಅಧಿಕಾರಿಗಳು ಅಧಿಕೃತವಾಗಿ ಸ್ಪಷ್ಟಪಡಿಸಿದ್ದಾರೆ. ಆದರೆ ರೈತರೇ, ಈ ಹಣವನ್ನು ನಿಮ್ಮ ಖಾತೆಗೆ ಯಾವುದೇ ಅಡೆತಡೆಯಿಲ್ಲದೆ ಸುಲಭವಾಗಿ ಪಡೆದುಕೊಳ್ಳಬೇಕಾದ್ರೆ ನೀವು ಒಂದು ಅತ್ಯಂತ ಪ್ರಮುಖವಾದ ಮತ್ತು ಅನಿವಾರ್ಯವಾದ ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಳಬೇಕು. ತಕ್ಷಣವೇ ಈ ಕೆಲಸ ಮಾಡಬೇಕು. ನಿಮಗೆ ಬೆಳೆಹಾನಿ ಪರಿಹಾರದ ಹಣ ಬರಬೇಕು ಅಂದ್ರೆ ನಿಮ್ಮ ಕೃಷಿ ಭೂಮಿ ಮತ್ತು ನಿಮ್ಮ ವೈಯಕ್ತಿಕ ಆಧಾರ್ ವಿವರಗಳಿಗೆ ಸಂಬಂಧಿಸಿದ FID ಅಂದ್ರೆ ಫಾರ್ಮರ್ ಐಡೆಂಟಿಫಿಕೇಷನ್ ನಂಬರ್ ಅತ್ಯಂತ ಕಡ್ಡಾಯವಾಗಿದೆ. ಹೌದು ರೈತರೇ, ಸರ್ಕಾರದಿಂದ ಸಿಗುವ ಯಾವುದೇ ಕೃಷಿ ಸಂಬಂಧಿತ ಸವಲತ್ತುಗಳಿರಲಿ, ರಿಯಾಯಿತಿ ದರದ ಬೀಜಗಳು, ರಸಗೊಬ್ಬರಗಳು ಅಥವಾ ಈಗ ಬಿಡುಗಡೆಯಾಗ್ತಿರುವ ಬೆಳೆಹಾನಿ ಪರಿಹಾರದ ಹಣನೇ ಇರಲಿ, ಅದು ನೇರವಾಗಿ ನಿಮ್ಮ ಕೈ ಸೇರಬೇಕಾದ್ರೆ ನಿಮ್ಮ ಹೆಸರಿನಲ್ಲಿ FID ಸಂಖ್ಯೆ ಇರುವುದು ತುಂಬಾ ಅನಿವಾರ್ಯ. ಒಂದು ವೇಳೆ ನೀವಿನ್ನೂ ಕೂಡ ಯಾವುದೋ ಕಾರಣಕ್ಕೆ FID ಮಾಡಿಸದೆ ಬಾಕಿ ಉಳಿಸಿಕೊಂಡಿದ್ರೆ ದಯವಿಟ್ಟು ಉದಾಸೀನ ಮಾಡಬೇಡಿ. ತಕ್ಷಣವೇ ಇವತ್ತೇ ನಿಮ್ಮ ಹತ್ತಿರದ ತಾಲೂಕಿನಲ್ಲಿರುವ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ನಿಮ್ಮ ಭಾಗದ ಕೃಷಿ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ. ಅಲ್ಲಿಗೆ ಹೋಗುವಾಗ ನೀವು ಕೆಲವು ಮುಖ್ಯವಾದ ಒರಿಜಿನಲ್ ದಾಖಲೆಗಳು ಮತ್ತು ಜೆರಾಕ್ಸ್ ಪ್ರತಿಗಳನ್ನು ಕಡ್ಡಾಯವಾಗಿ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ. ಅಲ್ಲಿರುವ ಕೃಷಿ ಅಧಿಕಾರಿಗಳನ್ನು ಅಥವಾ ಕಂಪ್ಯೂಟರ್ ಆಪರೇಟರ್ಗಳನ್ನು ಭೇಟಿ ಮಾಡಿ ನಿಮ್ಮ ಕೃಷಿ ಜಮೀನಿನ ವಿವರಗಳನ್ನು ನೀಡಿ ನಿಮ್ಮ FID ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿಕೊಳ್ಳಿ. ಈ ಒಂದು ಅತ್ಯಂತ ಸಣ್ಣ ಕೆಲಸವನ್ನು ನೀವು ಜವಾಬ್ದಾರಿಯಿಂದ ಮಾಡಿಕೊಂಡ್ರೆ ಸಾಕು. ಸರ್ಕಾರದಿಂದ ಬಿಡುಗಡೆಯಾಗುವ ಬೆಳೆಹಾನಿ ಪರಿಹಾರದ ದೊಡ್ಡ ಮೊತ್ತವು ಯಾವುದೇ ಬ್ಯಾಂಕ್ ಅಧಿಕಾರಿಗಳ ಅಥವಾ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ನೇರವಾಗಿ ನಿಮ್ಮ ಖಾತೆಗೆ ಬಂದು ಬೀಳುತ್ತದೆ. ಇಲ್ಲಿ ರೈತರು ಗಮನಿಸಬೇಕಾದ ಮತ್ತೊಂದು ಮುಖ್ಯ ವಿಷಯವೇನೆಂದರೆ, ಈ ಬೆಳೆಹಾನಿ ಪರಿಹಾರದ ಹಣ ಬಿಡುಗಡೆಯ ಕೇವಲ 1 ಅಥವಾ 2 ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಇದು ಅನ್ವಯಿಸುತ್ತದೆ. ಆದ್ದರಿಂದ ಪ್ರೀತಿಯ ರೈತ ಬಾಂಧವರೇ, ಈ ವಿಡಿಯೋವನ್ನು ಕೇಳುತ್ತಿರುವ ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮಗೆ ಈಗಾಗಲೇ ಈ ವರ್ಷದ ಬೆಳೆಹಾನಿ ಪರಿಹಾರದ ಹಣ ಹಾಗೂ PM ಕಿಸಾನ್ ಯೋಜನೆಯ ಹಣ ತಲುಪಿದೆಯಾ ಅಥವಾ ಇನ್ನೂ ಕೂಡ ಬಾಕಿ ಇದೆಯಾ ಎಂಬುದನ್ನು ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಪ್ಪದೇ ಬರೆದು ತಿಳಿಸಿ. ಇದರಿಂದ ನಿಮ್ಮ ಭಾಗದಲ್ಲಿ ಯಾವ ಸಮಸ್ಯೆ ಇದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅದರ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ನಮಗೆ ಮತ್ತಷ್ಟು ಸಹಕಾರಿಯಾಗುತ್ತದೆ. ರಾಜ್ಯದ ಕೃಷಿ ಇಲಾಖೆಯ ಪ್ರತಿಯೊಂದು ಅಧಿಕೃತ ಮಾಹಿತಿಯನ್ನು, ದಿನನಿತ್ಯದ ಮಾರುಕಟ್ಟೆ ದರಗಳನ್ನು ಮತ್ತು ಸರ್ಕಾರದ ಯೋಜನೆಗಳನ್ನು ಹಳ್ಳಿಗೂ ತಕ್ಷಣಕ್ಕೆ ತಲುಪಿಸುವುದೇ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ನ ಮುಖ್ಯ ಉದ್ದೇಶವಾಗಿದೆ. ನಿಮಗೆ ಇವತ್ತಿನ ಮಾಹಿತಿಯಲ್ಲಿ ಯಾವುದೇ ರೀತಿಯ ಸಂಶಯಗಳಿದ್ದರೂ ಅಥವಾ ಇನ್ಯಾವುದೇ ಕೃಷಿ ಯೋಜನೆಗಳ ಬಗ್ಗೆ ಹೆಚ್ಚಿನ ವಿವರಗಳು ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಮುಕ್ತವಾಗಿ ಬರೆದು ತಿಳಿಸಿ. ನಾವು ಅದರ ಬಗ್ಗೆ ಸಂಪೂರ್ಣವಾಗಿ ರಿಸರ್ಚ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಅತ್ಯಂತ ಸ್ಪಷ್ಟವಾದ ಮತ್ತು ನಿಖರವಾದ ಮಾಹಿತಿಯನ್ನು ನೀಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ. ಇವತ್ತಿನ ಈ ಪ್ರಮುಖ ಮತ್ತು ವಿಸ್ತಾರವಾದ ರೈತ ಸುದ್ದಿ ತಮ್ಮೆಲ್ಲರಿಗೂ ಅತ್ಯಂತ ಉಪಯುಕ್ತವೆನಿಸಿದೆ ಎಂದು ಭಾವಿಸುತ್ತೇನೆ. ಈ ಪ್ರಮುಖ ಮಾಹಿತಿಯನ್ನು ನಿಮ್ಮ ಸುತ್ತಮುತ್ತಲಿರುವ ಎಲ್ಲಾ ರೈತ ಮಿತ್ರರಿಗೂ, ನಿಮ್ಮ ಹಳ್ಳಿಯ ಸ್ನೇಹಿತರಿಗೂ ಮತ್ತು ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲಾ ಕೃಷಿ ಸಂಬಂಧಿತ ವಾಟ್ಸಾಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ ಪ್ರತಿಯೊಬ್ಬ ಅನ್ನದಾತನಿಗೂ ಈ ವಿಷಯ ತಲುಪುವಂತೆ ಮಾಡಿ ಸಹಾಯ ಮಾಡಿ. ನಮ್ಮ ಚಾನೆಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಮತ್ತೊಂದು ಪ್ರಮುಖ ಮತ್ತು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.